ಸಿರುಗುಪ್ಪ ತಾಲೂಕಿನ ತೆಕ್ಕಲಕೋಟೆ ಪಟ್ಟಣದ ಸರ್ಕಾರಿ ಮಾದರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಬುಧವಾರ ಮಧ್ಯಾಹ್ನ ವಿದ್ಯಾರ್ಥಿಗಳಿಗೆ ವಿತರಣೆ ಮಾಡಲಾದಂತಹ ಮಧ್ಯಾಹ್ನದ ಬಿಸಿಯೂಟದಲ್ಲಿ ಹುಳಬಿದ್ದ ಬೇಳೆ ಬಳಕೆ ಮಾಡಿದ್ದು ಪಾಲಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಶಾಲೆಯಲ್ಲಿ ಒಟ್ಟು 153 ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡುತ್ತಿದ್ದು 4 ಅತಿಥಿ ಶಿಕ್ಷಕರು ಇದ್ದಾರೆ. ಇನ್ನು ಇಲ್ಲಿನ ಮುಖ್ಯ ಶಿಕ್ಷಕ ದುರ್ಗಪ್ಪ ಕೆ 3 ದಿನದ ನಿಯೋಜನೆ ಮೇರೆಗೆ ದರೂರು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇನ್ನು ಮಧ್ಯಾಹ್ನದ ಊಟದ ವೇಳೆ ಆಹಾರದಲ್ಲಿ ಹುಳ ಇರುವುದನ್ನು ಗಮನಿಸಿದ ವಿದ್ಯಾರ್ಥಿಗಳು ಶಿಕ್ಷಕರಿಗೆ ಮತ್ತು ಪೋಷಕರಿಗೆ ತಿಳಿಸಿದ್ದಾರೆ. ತಕ್ಷಣ ಮಧ್ಯಾಹ್ನದ ಊಟವನ್ನು ವಿತರಿಸದೆ ನಿಲ್ಲಿಸಲಾಯಿತು. ಇನ್ನು ವಿಷಯ ತಿಳಿದಂತಹ ಪೋಷಕರು ಶಾಲೆಗೆ ಆಗಮಿಸಿ ಆತಂಕ ಹಾಗೂ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಮಕ್ಕಳ ಆರೋಗ್ಯದ ವಿಚಾರದಲ್ಲಿ ಯಾವುದೇ ರೀತಿಯ ನಿರ್ಲಕ್ಷ್ಯ ಸಹಿಸಲಾಗುವುದಿಲ್ಲ. ಇಂತಹ ಘಟನೆ ಮರುಕಳಿಸಿದರೆ ತೀವ್ರ ಹೋರಾಟ ನಡೆಸಲಾಗುವುದೆಂದು ಪೋಷಕರು ಎಚ್ಚರಿಕೆ ನೀಡಿದ್ದಾರೆ. ಈ ಕುರಿತು ಮಾತನಾಡಲು ಮುಖ್ಯ ಶಿಕ್ಷಕರು ಇರಲಿಲ್ಲ ಹಾಗೂ ದೂರವಾಣಿ ಸಂಪರ್ಕಕ್ಕೂ ಸಿಗ್ತಿಲ್ಲ. ಘಟನೆ ತಿಳಿದ ಬಳಿಕ ಸ್ಥಳಕ್ಕೆ ಸಿಆರ್ಪಿ ತಿಮ್ಮನಗೌಡ ಭೇಟಿ ನೀಡಿ ಹುಳಬಿದ್ದಂತಹ ಬೇಳೆಯನ್ನು ಬಿಟ್ಟು ಟೊಮೆಟೊ ಸಾರು ಸಿದ್ಧಪಡಿಸಲು ಸೂಚನೆ ನೀಡಿದರು. ಘಟನೆ ಬಗ್ಗೆ ಮಾಹಿತಿ ಪಡೆದಿದ್ದೇನೆ. ಎಡಿ ಅವರನ್ನು ಕೂಡ ಸ್ಥಳಕ್ಕೆ ಕಳುಹಿಸಿ ಪರಿಶೀಲನೆ ನಡೆಸಲಾಗುವುದು. ಇನ್ನು ವರದಿ ಪಡೆದು ತಪ್ಪಿತಸ್ಥರು ಕಂಡುಬಂದಲ್ಲಿ ನಿಯಮಾನುಸಾರ ಕ್ರಮ ಕೈಗೊಳ್ಳಲಾಗುವುದೆಂದು ಗುರಪ್ಪ ಕ್ಷೇತ್ರ ಶಿಕ್ಷಣಾಧಿಕಾರಿ ಸಿರುಗುಪ್ಪ ಅವರು ತಿಳಿಸಿದ್ದಾರೆ. ಬೋಕೇರ್ ಶಾಲೆ ಹೊರಕಟ್ಟ ತೆಕ್ಕಲಕೋಟೆಯಲ್ಲಿ ಈಗ ದಿನಾಲಿ ಪ್ರತಿನಿತ್ಯ ಮಕ್ಕಳಿಗೆ ಊಟ ಸೇರಿಸೋ ಬರೀ ಹುಳು ಸಾರಿನಾಗ ಸಾಂಬಾರು ಪದಾರ್ಥದಾಗ ಬರೀ ಹುಳ ಬರಕತ್ತ 10 ದಿನದಿಂದ ರಿಪೋರ್ಟ್ ಮಾಡಿದ್ದೆ ಅವಲ್ಲಿ ಗೆಸ್ಟ್ ಟೀಚರ್ಗೆ. ಅವಲ್ಲಿ ರಿಪೋರ್ಟ್ ಮಾಡಿದ್ರೆ ಏನಂದ್ರು ಅದು ಒಂದು ಫೋಟೋ ತೋರಿಸಿ ಅವು ಏನಾಗಲ್ಲ ತಿಂದರೆ ಅಂತ ಅವರೇ ಹೇಳಿದ್ರಣ್ಣ. ಅವಲ್ಲಿ ಹೇಳಿದ್ದೀನಿ ಚಿತ್ರಾನ್ನ ಪುಳಿಯೋಗರೆ ಈ ಟೈಪ್ ಮಾಡ್ತಾರೆ ಅಂತ ಹೇಳಿದ್ರು ಕೂಡ ಅದೇ ರೀತಿ ಎಲ್ಲ ಐತಲ್ಲ ಅಲ್ಲಿ ಕಾಣಿಸ್ತಲ್ಲ ಅದೊಂದಣ್ಣ. ಮತ್ತೆ ನೆಕ್ಸ್ಟ್ ಅಣ್ಣ ಇಲ್ಲಿ ಕಾಂಪೌಂಡ್ ವ್ಯವಸ್ಥೆ ಇಲ್ಲ ಸುತ್ತ ಶಾಲೆ ಸುತ್ತ ಅವೆಲ್ಲ ಲೆಟರ್ಗಳು ಕೊಟ್ಟಿದ್ವಿ ಬಿ ಆಫ್ಸರಿ ಎಲ್ಲರಿಗೆ. ಒಂದು ಶುದ್ಧ ಕುಡಿಯೋ ನೀರಿನ ವ್ಯವಸ್ಥೆ ಕೂಡ ಇಲ್ಲ ಇಲ್ಲಿ. ಅದು ಕೂಡ ಇಲ್ಲ. ಎಲ್ಲರಿಗೂ ವಿದ್ಯಾರ್ಥಿಗಳು ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ. ಕುಡಿಯೋ ನೀರು ವ್ಯವಸ್ಥೆ ಇಲ್ಲ. ಅವೆಲ್ಲ ಹೇಳಿದ್ವಿ. ಇಲ್ಲಿ ಮೂತ್ರ ವಿಸರ್ಜನೆ ಮಾಡ್ತಾರೆ ಸಾರ್ವಜನಿಕರು ಬಂದು. ನಾವು ಸಾರ್ವಜನಿಕರು ಕೂಡ ಹೇಳಿದ್ವಿ, ಆದ್ರೂ ಕೂಡ ಕೇಳ್ತಾ ಇಲ್ಲ. ಒಂದು ಇಲ್ಲೆಲ್ಲ ಧೂಳು ವ್ಯವಸ್ಥೆ ಬರುತ್ತೆ. ಇಲ್ಲೇ ಊಟ ಮಾಡ್ತಾರೆ ಮಕ್ಕಳು ಪ್ರತಿನಿತ್ಯ. ಬಹಳಷ್ಟು ಸಮಸ್ಯೆ ಇದೆ. ಒಂದು ಕಾಯಂ ಶಿಕ್ಷಕರ ಕೊರತೆ ಐತೆ. ಡೆಪ್ಯೂಟಿ ಕೊಟ್ಟಾರ. ಡೆಪ್ಯೂಟಿ ಇಲ್ಲಿ 3 ದಿನ ಅಲ್ಲಿ 3 ದಿನ ಮಾಡ್ತಂತಿದ್ದಾರೆ. ಇಲ್ಲಿ 3 ದಿನದಾಗ 1-2 ದಿನ ವಾರಕ್ಕೆ 2 ದಿನ ಬರ್ಬೋದು ಶಿಕ್ಷಕರು. ಬಹಳಷ್ಟು ಬೇಜವಾಬ್ದಾರಿತನ ಐತೆ ಶಾಲೆ ಬಗ್ಗೆ. ಇಲ್ಲಿ ಕಾಯಂ ಶಿಕ್ಷಕರು ಅಲ್ಲ, ಇದು ಗೆಸ್ಟ್ ಟೀಚರ್ಸ್ ಇದಾರಲ್ಲ, ಮಕ್ಕಳು ಹೇಳೋದೇನಂದ್ರೆ ಫೋನ್ ನೋಡ್ಕೊಂತ ಇರ್ತಾರ, ಸರಿಯಾಗಿ ಶಿಕ್ಷಣ ಕೊಡ್ತಿಲ್ಲ ಅಂತ ಅವರೇ ಹೇಳ್ತಿದ್ದಾರೆ. ಮಕ್ಕಳು ಮನೆ ಹತ್ರ ಬಂದು ಹೇಳ್ತಿದ್ದಾರೆ. ಈ ರೀತಿ ಬಹಳಷ್ಟು ವ್ಯವಸ್ಥೆ ಐತೆ. ಅದು ಇನ್ಫಾರ್ಮ್ ಮಾಡಿದ್ರು ಕೂಡ ಯಾವುದೇ ರೀತಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಮೊನ್ನೆ MLA ಹತ್ರ ಕೂಡ ಹೋಯ್ದ್ವಿ, ಇದು ಶಾಲೆಗೆ ವ್ಯವಸ್ಥೆ ಬೇಕಂತ. ಅವ್ರು ಏನಂತಂದ್ರೆ ನಮಗೆ BO ಯಾವ್ಯಾವ ಶಾಲೆಗೆ